ಗುಡ್ ಮಾರ್ನಿಂಗ್. ಮಧು, ಕಂಟಿನ್ಯೂ. ಅವ್ರಿಗೆ ಮೋಸ್ಟ್ಲಿ ಸಿಗ್ನಲ್ಸ್ ನ ಕೊರತೆ ಇದೆ ಅನ್ಸುತ್ತೆ, ವೀಕ್ ಸಿಗ್ನಲ್ಸ್ ಇರ್ಬೋದು ಅನ್ಸುತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್ ಪರ್ಸನ್. ಶರಣಗೌಡ ಎಸ್ ಮಾಳಿಪಾಟಿ. ಶರಣಗೌಡ ಎಸ್ ಮಾಳಿಪಾಟಿ. ಶರಣಗೌಡ ಎಸ್ ಮಾಳಿಪಾಟಿ. ಶುರು ಆಗ್ಬೇಕಾಗಿತ್ತಲ್ಲ ಶರಣಗೌಡ ಅವ್ರದ್ದು, ಲೇಟ್ ಆಯ್ತು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಪರ್ಸನ್. ತಕ್ಷಣವೇ ಶುರು ಆಗ್ತಿತ್ತು ಶರಣಗೌಡ ಪಾಟೀಲ್ ಅವ್ರದ್ದು, ಮಾಳಿ ಪಾಟೀಲ್ ಅವ್ರದ್ದು. ಯಾಕೋ ಲೇಟ್ ಆಯ್ತು. ಇನ್ನೊಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡೋದ್ರೊಳಗಡೆ ಅವ್ರು ಶುರು ಆಯ್ತು ಅಂತಂದ್ರೆ ಅವಕಾಶ ಕೊಡುವ. ನವೀನ್ ಚರಂತಿಮಠ್. ನವೀನ್ ಚರಂತಿಮಠ್. ಎಸ್ ಸರ್. ಸರ್ ನಾನು ಫಸ್ಟಿಗೆ ನಮಸ್ಕಾರ ಸರ್ ಎಲ್ಲರಿಗೂ. ಫಸ್ಟ್ ಟೈಮ್ ನಾನು ನಿಮ್ಮನ್ನ ಭೇಟಿಯಾಗಿದ್ದು ಸರ್ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ನಾನು ಲೇಟ್ ಆಗಿ ಬಂದು ಜಾಯ್ನ್ ಆದೆ ಸರ್. ಅವಾಗ ಆ ಸೆಷನ್ ಮುಗಿದ್ಮೇಲೆ ಏನ್ ಕೆಳಗಡೆ ಎಲ್ಲರೂ ಬಂದು ತಮ್ಮ ಜೊತೆಗೆ ಸೆಲ್ಫಿ ತಗೊಳ್ತಾ ಇದ್ರು. ಅಲ್ಲಿ ನಾನು ನಮ್ಮ ಅಪ್ಲೈನ್ ಅವರಿಗೆ ಕೇಳಿದೆ ಸರ್, ಯಾರು ಇವ್ರು ಹೊಸದಾಗಿ ನೋಡ್ತಾ ಇದೀವಿ ನಮ್ಮ ಪ್ರೆಸ್ಟೀಜ್ ನಲ್ಲಿ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು ಅಬ್ದುಲ್ ಕಲಾಂ ಸರ್ ಅವ್ರಿಗೆಲ್ಲ ಇವ್ರೆಲ್ಲ ಕ್ಲಾಸ್ ತೊಗೊಂಡ್ರ ಅಂತ ಹೇಳಿ. ಅವಾಗ ನನಗೆ ಈ ಮನುಷ್ಯ ಹೆಂಗಪ್ಪ ಅಂತ ಹೇಳಿ ಒಟ್ಟು ಒಂಥರ ಒಂಡ್ರ ಆಯ್ತು ಸರ್ ನನಗೆ. ಆದ್ಮೇಲೆ ಫಸ್ಟ್ ಟೈಮ್ ನಾನು ನಿಮ್ಗೆ ಮತ್ತೆ ನೇರವಾಗಿ ನೋಡಿದ್ದ ಅನ್ಬೇಕು ಸರ್, ಇಲ್ಲೇ ಮಹಾರಾಷ್ಟ್ರ ಮಂಡಲದಲ್ಲಿ ಸರ್. ಅವಾಗ ನಾನು ಎದ್ ನಿಂತು ಮೈಕ್ ಇಟ್ಕೊಂಡು ನಿಮ್ ಜೊತೆ ಮಾತಾಡಿದ್ದೆ ಸರ್. ನಿಮ್ದು ಇದೆ ಲೈಫ್ ಎಜುಕೇಶನ್ ಕ್ಲಾಸ್ ಅಟೆಂಡ್ ಮಾಡುವಾಗ ಅಲ್ಲಿ. ಅದಕ್ಕಿಂತ ಮುಂಚೆ ಸರ್ ನಾನು ಡೈಲಿ ನಮ್ಮ ಅಪ್ಲೈನ್ ಅವರು ಅಡ್ಮಿಷನ್ ಮಾಡ್ಸಿದ್ರು ಲಾಸ್ಟ್ ಬ್ಯಾಚ್ ನಲ್ಲಿ. ಅವ್ರ ಜೊತೆ ಕುಂತು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ ಸರ್. ಬಟ್ ಅವಾಗ ಬರೀ ವೆಲ್ನೆಸ್ ಕೋರ್ಸ್ ಅಷ್ಟೇ ಇರ್ತಿತ್ತು. ಬಟ್ ಅವಾಗ ನಾನು ಅವ್ರ ಜೊತೆಗೆ ಕುಂತು ಎಲ್ಲಾ ಅಡ್ಮಿಷನ್ ಮಾಡ್ಕೊಂಡಿದ್ದೆ ಸರ್. ಆಮೇಲೆ ನಿಮ್ಗೆ ಸವಾಯಿಗಂದ್ರ ಹೊರಗೆ ಕಾನ್ವೊಕೇಶನ್ ನಡೆಯೋ ಟೈಮ್ನಾಗ ನೋಡಿದ್ದೆ ಸರ್. ಆ ಕಾನ್ವೊಕೇಶನ್ ನೋಡಿದಾಗಂತೂ ನನಗೆ ಕಣ್ಣಾಗ ನೀರು ಬಂದ್ಬಿಟ್ರಿ ಸರ್. ಯಾಕಪ್ಪ ಅಂತಂದ್ರೆ ನಾನು ಅಡ್ಮಿಷನ್ ಮಾಡ್ಸಿದ್ದಿಲ್ಲ ಸರ್, ಬಟ್ ನಾನು ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡಿದ್ದೆ ನಮ್ಮ ಅಪ್ಲೈನ್ ಅವ್ರ ಜೊತೆ ಕೂತು. ಇವಾಗ ಸೆಕೆಂಡ್ ಟೈಮು ಏನ್ ಕ್ಲಾಸ್ ಸ್ಟಾರ್ಟ್ ಆದ್ವಲ್ಲ ಸರ್, ಅವಾಗ ನಾನು ಅಡ್ಮಿಷನ್ ಸತಿಗೆ ನಾನು ಅಪ್ಲೈನೇ ಮಾಡ್ಸಿದ್ದಾರೆ ಸರ್. ನನ್ನ ಹತ್ರ ದುಡ್ಡು ಇದ್ದಿದ್ದಿಲ್ಲ, ನಾನು ಬೆಡ್ ರಿಟರ್ನ್ ಆಗಿದ್ದೆ ಸರ್ 1 year ವರೆಗೂ. ಇವಾಗ ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ನಾನು ಬಹಳ ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಇವಾಗ ನಾನು ಕಾನ್ವೊಕೇಶನ್ ಕಾಯ್ತಾ ಇದ್ದೀನಿ ಸರ್. ನಾನು ಮೇನ್ಲಿ ಬಂದ್ಬಿಟ್ಟು ಮೆಡಿಕಲ್ ಫೀಲ್ಡ್ ಸರ್. ಇವಾಗ ನಾನ್ ಸರ್ಟಿಫಿಕೇಟ್ ಬಂದ್ರೆ ಸಾಕಪ್ಪ, ನಾನು ಒಂದು ಕ್ಲಿನಿಕ್ ಓಪನ್ ಮಾಡ್ಬೇಕು. ಅದಕ್ಕೆ ಕುಲಕರ್ಣಿ ಸರ್ ಮತ್ತೆ ನನ್ನ ಗುರುಗಳಾದಂತ ಶಿವಶಂಕರ್ ಭಿಕ್ಷಾವತಿ ಮಠ್ ಸರ್ ಇಬ್ಬರು ಚೀಫ್ ಗೆಸ್ಟ್ ಆಗಿ ಕರ್ಸ್ಬೇಕು. ಅದೊಂಥರ ಏನೋ ಪ್ಲಾನ್ ಬ್ಯಾರೆ ಮಾಡಿ ಇಟ್ಕೊಂಡಿದ್ದೀನಿ ಸರ್. ನಾನು ಮಾಡ್ತೀನಿ ಸರ್. ನಿಮ್ ದಯವಿಟ್ಟು ಕರಿತೀನಿ, ಇನ್ವೈಟ್ ಮಾಡ್ತೀನಿ. ನೀವು ಬಂದು ನನಗೆ ಆಶೀರ್ವಾದ ಮಾಡಿ ಹೋಗಿ ಸರ್. ಥ್ಯಾಂಕ್ ಯು ಸರ್. ಸರಿ, ವೆರಿ ಗುಡ್. ನಿಮ್ಮ ಪೂರ್ತಿ ಹೆಸರೇನು? ನಿಮ್ಮ ಪೂರ್ತಿ ಹೆಸರೇನು? ಅನ್ಮ್ಯೂಟ್ ಮಾಡಿ ಅವರಿಗೆ. ನಿಮ್ಮ ಪೂರ್ತಿ ಹೆಸರು? ಇದ್ರ ಮೇಲೆ ಹಾಕವನ, ಇದ್ರ ಮೇಲೆ ಹಾಕೋದ್ರ ಇದನ್ನ ಹಾಕ. ನಾ ಹಂಗ ಹೊಡೆದ್ ನೋಡ ನಿನಗ. ನಾನ ಕಾಟನದು ಹೊಡಿ ಅಂತ ಹೇಳಿ ನಿನಗ ಸುಟ್ರಿದ ಸುಡ್ಲಿ ಅಂತ. ಕನೆಕ್ಟ್ ಆಗ್ತಾ ಇಲ್ವಾ ಸರ್? ನನ್ನ ಹೆಸರು ಫುಲ್ ನೇಮ್ ಬಂದ್ಬಿಟ್ಟು ನವೀನ್ ಕುಮಾರ್ ಸಿದ್ದಲಿಂಗಾಯ ಚರಂತಿಮಠ ಅಂತ ಹೇಳಿ ಸರ್. ಆದ್ರಿಂದ ಪದೇ ಪದೇ ಕೇಳಿದೆ ಅಲ್ಲ, ಅದು ಇವತ್ತಿನ ಹೆಸರು. ಕನ್ವೊಕೇಶನ್ ಆದ್ಮೇಲೆ ಡಾಕ್ಟರ್ ನವೀನ್ ಕುಮಾರ್ ಚರಂತಿಮಠ್.
ಸರ್ ನನಗೆ ಅದೇ ಆಸೆ ಇದೆ ಸರ್. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಈ ಮಾತು ಹೇಳಿದ್ದೆ ಸರ್, ತಂದೆ ತಾಯಿ ಕಳಿಸ್ತಂತ ಕಾಲೇಜ್ ಆಗ್ಲಿ ಸ್ಕೂಲ್ ಆಗ್ಲಿ ನಾನು ಕರೆಕ್ಟ್ ಆಗಿ ಕಲೀಲಿಲ್ಲ ಸರ್ ಅವಾಗೆ. ಇವಾಗ ನನಗೆ ಈ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಮಂಡಳದಲ್ಲೂ ಅದನ್ನೇ ಹೇಳಿದ್ದೆ ಸರ್. ಇವಾಗ ನಾನು ನಮ್ ತಾಯಿಗ್ ಮಾತ್ರ ನಾನು ಇವಾಗ್ಲೇ ಹೇಳಿಟ್ಟಿದ್ದೀನಿ ಸರ್, ನಾನು ಕಾನ್ವೊಕೇಶನ್ ಗೆ ಏನೇ ಆಗ್ಲಮ್ಮ ನೀನ್ ತಪ್ಪಿಸ್ಬೇಡ, ನೀನ್ 100% ಬರ್ಲೇಬೇಕು, ನಾನು ಕರ್ಕೊಂಡ್ ಹೋಗ್ತೀನಿ ಅಂತ ಸರ್. ಅದನ್ನೊಂದು ತೋರಿಸ್ಬೇಕಾಗಿದೆ ಸರ್ ನಾನು ನಮ್ ತಂದೆ ತಾಯಿ. ವೆರಿ ಗುಡ್ ನವೀನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಸುಂದರವಾಗಿತ್ತು ಅವ್ರು ಹೇಳ್ತಿರುವಂತದ್ದು. ಹಾಗೆ ನೋಡಿದ್ರೆ ಕ್ಲಾಸಸ್ ನಲ್ಲಿ ಏನ್ ಕಲ್ತಿದೀವಿ ಅನ್ನೋ ಒಂದು ಸಬ್ಜೆಕ್ಟ್ ಕವರ್ ಮಾಡ್ಲಿಲ್ಲ ಅವರು, ಆದ್ರೂ ತುಂಬಾ ಭಾವನಾತ್ಮಕವಾಗಿ ಹೇಳಿದ್ರು. ತನುಜಾ ಮೇಡಮ್ ಅದನ್ನೇ ಹೇಳ್ತಿದ್ರು, ಮನಸ್ಸಿನ ಮಾತನ್ನ ಹೇಳ್ಕೊತಾ ಇದ್ರು. ಆಕ್ಚುಲಿ ನಾನ್ ಕೇಳಿದಂತ ಪ್ರಶ್ನೆ, ಈ ಕ್ಲಾಸಸ್ ನಲ್ಲಿ ಯಾವ ವಿಚಾರ, ಯಾವ ಸಬ್ಜೆಕ್ಟ್, ಯಾವ ಸಿದ್ಧಾಂತ, ಯಾವ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ಕಲ್ತಿದ್ರಿ ಅಂತ. ಅದನ್ನ ಒಂದು ಸಬ್ಜೆಕ್ಟ್ ಟಚ್ ಮಾಡಿದ್ರೆ, ಬಟ್ ಅವರು ತಮ್ಮ ಪರಿಚಯವಾದಂತದ್ದು, ತಮ್ಮ ಬೆಳೆದು ಬಂದಂತದ್ದು, ಕುಲಕರ್ಣಿ ಸರ್ ಒಂದು ಗರಡಿಯಲ್ಲಿ ಹೇಗೆ ಎಂಟರಾದ್ರು ಅದನ್ನೆಲ್ಲ ಕವರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ತುಂಬಾ ಭಾವನಾತ್ಮಕ ಹೇಳಿದ್ರು. ಒಂದು ಕನಸನ್ನು ಕಟ್ಕೊಂಡಿದ್ದೀನಿ ನಾನು, ಒಂದ್ ದಿವಸ ಕ್ಲಿನಿಕ್ ಅನ್ನು ಓಪನ್ ಮಾಡ್ಬೇಕು ಅಂತ ಅನ್ನೋದು ತುಂಬಾ ಅದ್ಭುತವಾಗಿ ಹೇಳುವಾಗ ಸ್ಪಷ್ಟತೆ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾ ನನಗೆ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ, ಆ ಒಂದು ನಾನ್ ಬಂದಾಗ ಒಂದು ಭಾವನೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ನನಗೆ ಕಣ್ಣಲ್ಲಿ ನೀರ್ ಬಂತು. ನಾನು ತಪ್ಪು ಮಾಡಿದ್ರಿ, ಒಂದು ತಪ್ಪನ್ನ ಅವ್ರು ಒಪ್ಕೊಂಡ್ರು. ನನ್ ಕಡೆ ನೋಡಿ ಫ್ರೆಂಡ್ಸ್, ಇವತ್ತು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನನಗೆ ಕ್ಲಾಸ್ ನಲ್ಲಿ. 154 ಜನರ ಪರವಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಪ್ರೌಡ್ ಆಫ್ ಯು ಅಂತ ಹೇಳ್ತೀನಿ, ಚಪ್ಪಾಳೆ ತಟ್ತೀನಿ, ಬೆನ್ ತಟ್ತೀನಿ. ಕಾರಣ, ನಾನು ಕ್ಲಾಸ್ ಅನ್ನ ಪೇ ಮಾಡ್ಲಾರ್ದೆ ಅಟೆಂಡ್ ಮಾಡ್ತಾ ಇದ್ದೆ ಅಂತ ಒಪ್ಕೊಂಡ್ರು. ಇಟ್ಸ್ ಓಕೆ, ತಪ್ಪುಗಳಾಗ್ತವೆ ಫ್ರೆಂಡ್ಸ್, ತಪ್ಪುಗಳಾಗಿರ್ತವೆ. ತಿದ್ದುಕೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್. ಇವತ್ತು ನಾನು ಅದನ್ನ ಪೇ ಮಾಡಿ ಅಟೆಂಡ್ ಮಾಡ್ತಾ ಇದ್ದೀನಿ, ಹೆಮ್ಮೆ ಅನಿಸ್ತಾ ಇದೆ. ಆ ಕನ್ವೊಕೇಶನ್ ತಾಯಿಗೆ ಬಾ ಅಂತ ಹೇಳಿದೀನಿ, ಎಷ್ಟು ಖುಷಿ ಪಡ್ತಾಳೆ ತಾಯಿ ಸ್ಟೇಜ್ ಮೇಲೆ ಆ ಮಗನ ಡ್ರೆಸ್ ನಲ್ಲಿ ನೋಡಿದ್ರೆ. ನನಗೇನೆ ರೋಮಾಂಚನ ಆಗ್ತಿದೆ ಅದನ್ನ ಹೇಳೋದಕ್ಕೆ. ಆ ಒಂದು ದಿನಕ್ಕೋಸ್ಕರ ಎಲ್ಲರೂ ಕಾಯೋಣ. ಅತಿ ಶೀಘ್ರದಲ್ಲಿ ಅವರ ಸಬ್ಜೆಕ್ಟ್ ಚರ್ಚೆ ಮಾಡಿದ್ರೆ ಕನ್ವೊಕೇಶನ್ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್, ಅತಿ ಶೀಘ್ರದಲ್ಲಿ ಕನ್ವೊಕೇಶನ್ ಇರ್ತದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಸಂಜೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅತಿ ಶೀಘ್ರದಲ್ಲಿ ಕನ್ವೊಕೇಶನ್ ಇರ್ತದೆ. ಇನ್ ಕೇಸ್ ನೀವು ಯಾರಾದ್ರೂ ಇನ್ನೂ ಪೇ ಮಾಡಿಲ್ಲ ಅಂತಂದ್ರೆ ಅದನ್ನ